Hi, welcome to Shweta's vlog. So, ತುಂಬಾ ದಿನ ಆಯಿತು ಫುಲ್ ಫ್ಯಾಮಿಲಿ ಔಟಿಂಗ್ ಹೋಗಿ ಅಂತ ಹೇಳಿ ಇವತ್ತು ಮೂವಿ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಮೂವಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಏರಿಯಾಕ್ಕೆ ಹತ್ರ ಇರೋಂಥ ಮೂವಿ ಥಿಯೇಟರ್ ಅಂದರೆ ಒಂದು ಗೋಪಾಲನ್ ಆರ್ಕೇಡು, ಈಗ ಹೊಸದಾಗಿ ಡಿವಿನಿಟಿ ಸ್ಟಾರ್ಟ್ ಆಗಿದೆ. ಸೊ ಡಿವಿನಿಟಿ ಮಾಲ್ಗೆ ಬಂದ್ವಿ ಬಿಕಾಸ್ ನಾವು ಯಾವ ಮೂವಿ ನೋಡಬೇಕು ಅಂತ ಇದ್ವಿ ಆ ಮೂವಿ ಈ ಥಿಯೇಟರಲ್ಲಿ ಇದೆ ಅಂತ ಹೇಳಿ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕ್ಯೂಟ್ ಟೈಮ್ ವಿತ್ ಫ್ಯಾಮಿಲಿ. ಯಾಕಂದರೆ ತುಂಬ ಟೈಮ್ ಸಿಕ್ಕೋದಿಲ್ಲ. ಅವ್ರು ಫ್ರೀ ಇದ್ರೆ ಇವ್ರು ಫ್ರೀ ಇರಲ್ಲ, ಇವ್ರು ಫ್ರೀ ಇದ್ರೆ ಅವ್ರು ಫ್ರೀ ಇರಲ್ಲ. ಸೊ ಮಕ್ಕಳು ದೊಡ್ಡವ್ರು ಆಗ್ತಾ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಎನಿವೇಸ್ ಯಾವಾಗ ಫುಲ್ ಜನ ಎಲ್ಲರೂ ಫ್ರೀ ಆಗಿರ್ತಾರೆ ಆವಾಗ ಹೊರಟುಬಿಡೋದ ಕೆಲಸ. ಸೊ ಡಿವಿನಿಟಿ ಸ್ಟಾರ್ಟ್ ಆಗಿ 1-2 years ಆಗಿದೆ. ಸೊ ಇಲ್ಲಿ PVR ಬಂದು ಈಗ ಒಂದು ಸ್ವಲ್ಪ ತಿಂಗಳ ಆಗಿದೆ. ಆ್ಯಂಡ್ ಎಸ್, ಇಲ್ಲಿಗೆ ಬಂದಿರಲಿಲ್ಲ PVRಗೆ. ಸೊ ದಿಸ್ ಇಸ್ PVR 4XD ಥಿಯೇಟರು. ಸೊ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನೋಡೋಣ ಇಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಮತ್ತು ಏನು ಸ್ಪೆಷಲ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗತ್ತು ಸಖತ್ತು ಬಂದ್ಬಿಟ್ಟಿದೆ IDX 4DX ಯಾವ್ಯಾವ ಎಕ್ಸ್ DX. ನಮಗಂತೂ ಎಲ್ಲದು ಒಂದೇ ಥರ ಅನಿಸುತ್ತೆ. ಬಟ್ ಆಬ್ವಿಯಸ್ಲಿ ಟೆಕ್ನಿಕಲಿ ದೇರ್ ವಿಲ್ ಬಿ ಸಮ್ ಡಿಫ್ರೆನ್ಸ್. ಸೊ ಥಿಯೇಟರ್ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮದು ಸ್ಕ್ರೀನ್ ನಂಬರ್ 6. ಸೊ ಇಟ್ ಲುಕ್ಸ್ ಸೂಪರ್. ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಂಟ್ರೆನ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ವಿ ಆರ್ ಲೈಕ್ ಗೋಯಿಂಗ್ ಇನ್. ಸೊ ಸ್ವಲ್ಪ ಕನ್ಫ್ಯೂಷನ್ ಅಬೌಟ್ ಟಿಕೆಟ್ ಸಮಥಿಂಗ್. ಸೊ ಫೈನಲಿ ಹಿಯರ್ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಬರೋದು. ಟ್ರಾಫಿಕ್ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಎನಿವೇಸ್ ಅಂತೂ ಇಂತೂ ನಾವು ಬಂದಿದ್ದಾಯಿತು. ಆ್ಯಂಡ್ ಅ ಬಿಟ್ ಆಫ್ ಮೂವಿ ಸ್ಟಾರ್ಟ್ ಆಗಿದೆ. ಸೊ ಎಸ್, ದಿಸ್ ಈಸ್ ದ ಥಿಯೇಟರ್ PVR 4DX. ಸೊ ಸಖತ್ತಾಗಿದೆ ಸ್ಕ್ರೀನು. ಮತ್ತು ನೋಡಿ ಸಖತ್ತಾಗಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಈಸ್ ಆಲ್ಸೋ ವೆರಿ ನೈಸ್. ಸೀಟಿಂಗ್ ಈಸ್ ಆಲ್ಸೋ ವೆರಿ ನೈಸ್. ಸೊ ಎಸ್, ತುಂಬ ಖಾಲಿ ಇತ್ತು. ಇಟ್ಸ್ ಫೈನ್ ಬಿಕಾಸ್ ವೀಕ್ ಡೇಸಲ್ಲಿ ಮಾತ್ರ ಹಿಂಗೆ ಇರೋದು ಬ್ಯಾಂಗ್ಳೂರಲ್ಲಿ. ಬಟ್ ಸ್ಟಿಲ್ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಆ್ಯಸ್ ಇಟ್ ಈಸ್ ಅ ಮಲಯಾಳಂ ಮೂವಿ. ಟರ್ಬೋಗ್ ಆ್ಯಕ್ಚುಲಿ ಬಂದಿದ್ದು ನಾವು. ಸೊ ಹಾಗಾಗಿ ವೆರಿ ಫ್ಯೂ ಸೆಲೆಕ್ಟಿವ್ ಹೂ ಅಂಡರ್ಸ್ಟ್ಯಾಂಡ್ಸ್ ಮಲಯಾಳಂ ಯೂಶಲಿ, ಅಥವಾ ಯಾರು ಮಮ್ಮೂಟಿ ಫ್ಯಾನ್ ಇದ್ದಾರೆ ಅವರು ಬಂದರು. ಸೊ ಇದರಲ್ಲಿ ಏನಪ್ಪ ಅಂದರೆ ರಾಜ್ ಬಿ ಶೆಟ್ಟಿ ಅವರು ವಿಲನ್ ಪಾರ್ಟ್ ಮಾಡಿದ್ದಾರೆ. ಸೊ ನಾವು ಅದನ್ನು ನೋಡೋಕ್ಕೆ ಅಂತ ಆ್ಯಕ್ಚುಲಿ ಬಂದಿದ್ದು. ಆ್ಯಂಡ್ ವಾವ್, ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಎಸ್, ದಿಸ್ ಇಸ್ ದ ಥಿಯೇಟರ್. ಸೊ ಲೈಟ್ಸ್ ಹಾಫ್ ಆನ್ ಮಾಡಿದ್ದಾರೆ. ಸೊ ಹಾಗಾಗಿ ಫುಲ್ ಕಾಣಿಸಲ್ಲ. ಸೊ ಸ್ಕ್ರೀನ್ ನೋಡಿದ್ರಿ ಸಕ್ಕತ್ತಾಗಿದೆ. ಸೀಟಿಂಗ್ಸು ಅಷ್ಟೇ ಫುಲ್ ಟಾಪಲ್ಲಿ ನಮ್ದಿರೋದು. ಸೊ ಫ್ರಂಟಲ್ಲೆಲ್ಲ ಸ್ವಲ್ಪ ಖಾಲಿ ಇದೆ. ಬಟ್ ಇಟ್ಸ್ ರಿಯಲಿ ನೈಸ್ ಅಲ್ಲ, ಒಂಥರ ಚೆನ್ನಾಗಿ ಅನಿಸುತ್ತೆ PVRಲ್ಲಿ. ಬಟ್ ಅದರಲ್ಲೂ 4DX ಸ್ವಲ್ಪ ಕೇಳಕ್ಕೂ ಒಂಥರ ಆ್ಯಕ್ಷನ್ ಎಲ್ಲ ತುಂಬಾ ಇದಾಗಿ ಚೆನ್ನಾಗಿ ಕೇಳಿಸ್ತಾಯಿತ್ತು. ಸೊ ದಿಸ್ ಈಸ್ ದ ಬ್ರೇಕ್ ಟೈಮ್. ಸೊ ಇಂಟರ್ವೆಲ್ಲಲ್ಲಿ ನಾವು ಆಚೆ ಬಂದ್ವಿ ಈಗ. ಆ್ಯಂಡ್ ಏನು ತೊಗೊಳೋದಪ್ಪ ಅನ್ನೋದೇ ಒಂದು ದೊಡ್ಡ ಇದಾಗ್ಬಿಡುತ್ತೆ ಇಂಟರ್ವ್ಯೂ ಅಲ್ಲಿ, ಐ ಮೀನ್ ಇಂಟರ್ ಮಿಷನಲ್ಲಿ. ಸೊ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಥಿಯೇಟ್ರಿಂದು ಏನು ನಾವು ಟಿಕೆಟ್ ತೊಗೋತೀವಿ ಅದ್ರ ಡಬ್ಬಲ್ಲು ಸ್ನ್ಯಾಕ್ಸಿಗೆ ರೇಟ್ ಇರುತ್ತೆ. ತೊಗೊಳಕ್ಕೆ ಬೇಜಾರಿಲ್ಲ, ಬಟ್ ಇಟ್ ಫೀಲ್ಸ್ ಟೂ ಮಚ್. ಏನೋ ಲೈಕ್ ನಿಮ್ಗೆ ಆಚೆ ಕಡೆ ಅದೇ ಎಷ್ಟು ಕಮ್ಮಿಗೆ ಸಿಗ್ತಾ ಇರುತ್ತೆ ಅದನ್ನ ಇಲ್ಲಿ ಡಬಲ್ ರೇಟ್ ಕೊಟ್ಟು ತೊಗೊಳಕ್ಕೆ ಬೇಜಾರಾಗಲ್ಲ. ಬಟ್ ಇಟ್ ಈಸ್ ಲೈಕ್ 4 times 5 times ಮೋರ್ ದೆನ್ ದ ರಿಯಲ್ ಏನು ಒಂದು ಇದಿರುತ್ತೆ ಅದು ಅನಿಸುತ್ತೆ. ಬಟ್ ಎನಿವೇಸ್ ಮಕ್ಕಳು ಬಂದಾಗ ಆಚೆ ಬಂದಾಗ ಕಾಂಟ್ ಡೂ ಎನಿಥಿಂಗ್. ಸೊ ರೆಸ್ಟ್ ರೂಮ್ ಕಡೆನೂ ಅಷ್ಟೇ ನೋಡಿ ಎಷ್ಟು ಸೂಪರಾಗಿ ಗ್ಲಾಸಸ್ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಸೂಪರ್. ಸೊ ರೆಸ್ಟ್ ರೂಮು ಅಷ್ಟೇ ಸಕ್ಕತ್ತಾಗಿದೆ. ಆ್ಯಸ್ ಯು ಕ್ಯಾನ್ ಸಿ ಇಟ್ಸ್ ಲೈಕ್ ರಿಯಲಿ ನೈಸ್ಲಿ ಮೇಡ್. ಆ್ಯಂಡ್ ಒಂಥರ ಇಡೀ ಥಿಯೇಟರ್ ಲುಕ್ಕು ಸಕ್ಕತ್ತಾಗಿದೆ. ಆ್ಯಂಡ್ ಯು ಕ್ಯಾನ್ ಕ್ಲಿಕ್ ಪಿಕ್ಚರ್ಸ್ ಹಿಯರ್ ಆಲ್ಸೋ ಅಂತ ಅನ್ನಿಸ್ತು. ನಾನಂತೂ ಕ್ಲಿಕ್ ಮಾಡಿಕೊಂಡೆ ಪಿಕ್ಚರ್ಸು. ಸೊ ದಿಸ್ ಈಸ್ ದ ವ್ಯೂ ಆಫ್ ದ ಲಾಬಿ. ಸೊ ಲಾಬಿಲಿ ಸಕ್ಕದಾಗಿ ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿದೆ. ಕೂತ್ಕೊಳಕ್ಕೆ ಸೀಟಿಂಗ್ಸ್ ಇದೆ. ಆಸ್ ಯು ಕ್ಯಾನ್ ಸಿ
ಇವರಿಬ್ಬರು ಫೋಟೋಸ್ ತಗೊಳಕ್ಕೆ ಶುರು ಮಾಡಿದರು. ಆ್ಯಂಡ್ ದೇ ಬೋತ್ ಎಂಜಾಯ್ ಡೂಯಿಂಗ್ ದ್ಯಾಟ್. 4DX ಅಂತ ದೊಡ್ಡದಾಗಿ ಹಾಕಿದ್ದಾರೆ. ಸೊ ಇವನ್ ಪಿಕ್ಚರ್ಸ್ ತೊಗೊಳಕ್ಕೂ ಸಹ ಸಕ್ಕದಾಗಿದೆ. ಆ್ಯಂಡ್ ಎಸ್, ಏನು ತೊಗೊಳೋದು ಅಂತ ನೋಡೋ ಅಷ್ಟೊತ್ತಿಗೆ ಮತ್ತೆ ಅಲ್ಲೇ ಟೈಮ್ ಆಗ್ತಾಯಿದೆ ಇಂಟರ್ಮಿಷನ್ ಕಂಪ್ಲೀಟ್ ಆಗೋಕ್ಕೆ. ಸೊ ಎಲ್ಲರೂ ತೊಗೋತಿದ್ದಾರೆ, ಬ್ಯುಸಿ ಇದೆ. ಎಸ್, ಆ್ಯಂಡ್ ಫೈನಲಿ ವಿ ಡಿಸೈಡೆಡ್ ವಿಲ್ ಟೇಕ್ ಸಮಥಿಂಗ್. ಆ್ಯಂಡ್ ಫೈನಲಿ ಇಬ್ಬರು ಮಕ್ಕಳಿದ್ದಕ್ಕಂತೂ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅವನಿಗೆ ಅದು ಬೇಕಾಗಿರುತ್ತೆ, ಇವಳಿಗೆ ಇದು ಬೇಕಾಗುತ್ತೆ. ಇಬ್ಬರಿಗೂ ಏನು ಬೇಕು ಅಂತ ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ಇಂಟರ್ವೆಲ್ ಮುಗ್ದು ಹೋಗುತ್ತೆ. ಬಟ್ ಎನಿವೇಸ್, ಇಟ್ಸ್ ಆಲ್ವೇಸ್ ಫನ್ ಹ್ಯಾವಿಂಗ್ ಫ್ಯಾಮಿಲಿ ಅರೌಂಡ್. ಆ್ಯಂಡ್ ಈ ಥರ ಎಲ್ಲ ಚಿಕ್ಕದು ಕ್ಯಾಟ್ ಫೈಟು ಅದು ಇದು ಆಗಿಲ್ಲ ಅಂದರೆ ತುಂಬ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಬಟ್ ನೈಸ್. ಇದು ಲಾಬಿ ಸಕ್ಕದಾಗಿದೆ. ನಾವು ಬುಕ್ ಮಾಡಿ ಏನಾದರೂ ಹೇಳಿದರೆ ಅವರು ಸೀಟ್ಗೆ ತಂದು ಕೊಡ್ತಾರೆ. ಸೊ ನಾವೀಗ ಫೈನಲ್ ಆಗಿ ವಿ ಡಿಸೈಡೆಡ್ ವಿಲ್ ಟೇಕ್ ಪಾಪ್ಕಾರ್ನ್ ಆ್ಯಂಡ್ ಡ್ರಿಂಕ್ಸ್. ಸೊ ಇಷ್ಟು ಪಾಪ್ಕಾರ್ನ್ ಮತ್ತು 2 ಡ್ರಿಂಕ್ಸಿಗೆ ಆಲ್ಮೋಸ್ಟ್ 400 rupees, ವಿಚ್ ಐ ಫೆಲ್ಟ್ ಇಟ್ ವಾಸ್ ಬಿಟ್ ಹೈಯರ್ ಸೈಡ್. ಬಟ್ ಎಲ್ಲ ಥಿಯೇಟರ್ಸಲ್ಲೂ ನಾನು ನೋಡ್ದಂಗೆ ಟಿಕೆಟ್ಗಿಂತ ಜಾಸ್ತಿ ಸ್ನ್ಯಾಕ್ಸಲ್ಲೇ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ಫೈನಲಿ ದ ಫಿಲ್ಮ್ ಇಸ್ ಓವರ್, ಯು ಕ್ಯಾನ್ ಸಿ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಮೂವಿ ಸಕ್ಕದಾಗಿತ್ತು. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಮಮ್ಮೂಟಿ ಅವರು ಅಷ್ಟೇ. ಐ ರಿಯಲಿ ಲೈಕ್ಡ್ ಬೋತ್ ಆಫ್ ದೇರ್ ಆ್ಯಕ್ಟಿಂಗ್. ಸೊ ಫೈನಲಿ PVR 4DX. ಯಾಕಂದರೆ ಲಾಸ್ಟ್ ಟೈಮ್ ನಾನು ಫಿಲಮಿಂದು ಸ್ವಲ್ಪ ಶಾರ್ಟ್ಸ್ ಹಾಕಿದ್ದೆ. ಸೊ ಇಟ್ ಗೆಟ್ ಸ್ಟ್ರೈಕ್. ಸೊ ನಾನು ಅದನ್ನು ಈ ಸತಿ ಹಾಕ್ತಾ ಇಲ್ಲ. ಸೊ ಫೈನಲಿ ವಿ ಆರ್ ಔಟ್. ಆ್ಯಂಡ್ ಎಸ್, ದಿಸ್ ಇಸ್ ಎಕ್ಸಿಟಿಂದ ಮತ್ತೆ ಬಂದರೆ ಎಂಟ್ರಿ ಹತ್ರನೇ ಬರ್ತೀವಿ. ಸೊ ಅಗೈನ್ ವಿ ಕ್ಯಾನ್ ಸಿ ದ theater. So this is the cinema of PVR 4DX. So ಚೆನ್ನಾಗಿತ್ತು. You can also go once and see if you want to really experience the best of it. ಆ್ಯಂಡ್ ಫೈನಲಿ ಈಗ ನಾವು ಏನು ಮಾಲಿಗೆ ಬಂದಿದ್ದೀವಿ, ಮಾಲ್ನ ಎಂಜಾಯ್ ಮಾಡೋಣ ಅಂಥೇಳಿ ರೌಂಡ್ ಹಾಕ್ತಾ ಇದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಇಸ್ ಅ ನ್ಯೂ ಮಾಲ್ ಇನ್ ನಮ್ಮ ಏರಿಯಾದಲ್ಲಿ. ಸೊ ಡಿವಿನಿಟಿ ಈಸ್ ನೈಸ್. ಆ್ಯಂಡ್ ಇವರು ಇಲ್ಲಿ ಹೊಸದಾಗಿ ಸ್ಟಾರ್ಬಕ್ಸ್ ಓಪನ್ ಆಗಿದೆ. ಸೊ ದೇ ವೇರ್ ಪ್ರಮೋಟಿಂಗ್ ಸಮ್ ಡ್ರಿಂಕ್ಸ್ ಆ್ಯಂಡ್ ಪ್ರಮೋಷನ್ಸ್ ನಡೀತಾ ಇತ್ತು. ಸೊ ಸಕ್ಕದಾಗಿ ದೊಡ್ಡದು ಒಂದು ಸ್ಟಾರ್ಬಕ್ಸ್ ಕ್ಯಾಪುಚಿನೋ ಕಾಫಿ ಇದು ಏನಿದೆ ಅದ್ರದ್ದು ಮಗ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ದೊಡ್ಡದು ಸ್ಟಾರ್ಬಕ್ಸ್ ಕಾಫಿ ಕಪ್ಪನ್ನ ಇಲ್ಲಿ ಇಟ್ಟಿದ್ರು. ಸೊ ಹೂಎವರ್ ವಾಂಟ್ಸ್ ಟು ರೈಟ್ ಸಮಥಿಂಗ್ ಆನ್ ಇಟ್ ದೆ ಕ್ಯಾನ್ ರೈಟ್ ಅಂತ. ಸೊ ನಾವು ಹೋಗ್ಬಿಟ್ಟು ಏನು ಅನ್ನಿಸ್ತು ಅದನ್ನೆಲ್ಲ ಬರೆದು ಬಿಟ್ಟು ಸಕ್ಕದಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ನಾನು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಸೊ ದೇ ಗೇವ್ ಮಿ ಎ ಚಾಲೆಂಜ್ ಟು ಡ್ರಿಂಕ್ ಡಾರ್ಕ್ ಕಾಫಿ ಆ್ಯಂಡ್ ಐ ಡಿಡ್. ಸೊ ದೇ ವರ್ ಸೋ ಇಂಪ್ರೆಸ್ ದಟ್ ಡಿಡ್. How large is it? That cup size? A little lesser than that. You drink black coffee or how is it? In the morning I make my filter coffee, coffee. So in the afternoon, Okay, you have to tell 5 best things about coffee. Okay, if you drink coffee, what's the 5 best things? Okay, your time starts now. You can tell it enhances the mood and I get hyperactive and all of that. 5 things at 5 seconds. You ready? Come on. It will make me very happy and the best drink in the world. And third is like I'm from Chicago, so I have to promote coffee because this is coffee brand. And fourth is it is like every day you wake up with new day, new challenge, new dreams and new day. So you have to achieve something. So coffee is the best thing to do that, just start the day. And the fifth one is without coffee it's nothing. Oh my God, I think nobody has explained the coffee like how you did because you're from Chikmagalur and I know how coffee is. So me from there till here I actually took the bean and eat it. Oh my God, can you show us again? How to eat the coffee when you're there? Mild roasted, okay? Oh, you made the chocolate now. Yeah, and it is roasted properly. It is roasted properly, it's roasted so well, okay. With medium roasted.
Coffee is proper, and everything has different flavors. This is totally roasted. And this is crispy roasted. Crispy roasted. Oh my god, I think anybody having a cup of coffee can explain like this. But you, without even having a cup of coffee, you can explain about coffee so well. But one last question, what is Starbucks to you? My daughter loves Starbucks very much, in fact, actually. So, yeah, it's like it started by Starbucks, who is from India. So, obviously, I'm very proud of it, right? And visiting it is, it's a type of, very nice and luxurious. So, it's nice and even sit and having coffee. It's like, wow, she likes Java. Java chip. Oh, lovely. And one last question again. How did I miss? Did you avail the 50% off? No, not yet. How did you miss that? Being a coffee lover, I want you to scan the QR code right there and I want you to enjoy your beverage. I was expecting you to give me a compliment. Compliment. Okay, let's make another coffee now. Let's do another coffee. If I buy 50% money, you should give me something free. Oh, okay. We have the Starbucks managers right here. We have to attack them. I don't need much. I just need a Starbucks coffee mug. Okay, all the Starbucks managers, hear it out. She just needs a coffee mug. Yeah. It was lovely talking to you. Thank you very much. Yeah. Photo. So it was a great experience clicking pictures with them, and finally there was a performance going on. Thanks for watching, guys.